ನೋಡ್ರಿ ಸೈಜ್ ಹಾಕತ್ತಿಲ್ಲ ನೋಡ್ರಿ, ಸೈಜ್ ಹಾಕತ್ತೆ. ಬೆಕ್ಕು ಅಮ್ಮ ಬೆಕ್ಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಂಗಾರದಲ್ಲಿ ಬೊಂಬೆ ಮಾಡಿ ನಾವಿವತ್ತು ಡಿ ಮಾರ್ಟ್ಗೆ ಹೊಂಟವಿ. ಡಿ ಮಾರ್ಟಿಗೆ ಯಾಕೆ ಹೊಂಟವು ಅಂದ್ರೆ ನನ್ನ ಮಗನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದ್ವು. ಸೊ ಅದನ್ನು ತೊಗೊಂಬರಕ್ಕೆ ಹೋಗ್ಬೇಕಾಗಿತ್ತು. ನಾವು ಬೈಕ್ ತೊಗೊಂಡು ಹೋಗೋಣ ಅಂತಂದು ಹೇಳಿ ಬೈಕ್ ರೆಡಿ ಮಾಡ್ತಾಯಿದ್ರೆ ಇವನು ನನ್ನ ಮಗ ನೋಡಿದರೆ ಕಾರ್ ಹತ್ರನೇ ಓಡಿ ಹೊಂಟಿದ್ದ. ಅಂದರೆ ಕಾರ್ ತೊಗೊಂಡು ಹೋಗ್ತಾರೇನೋ ಅಂತಂದೇಳಿ ಮತ್ತು ಅವ್ರವು ಏನೇನೋ ಹರಸಾಹಸ ಮಾಡ್ಕೊಂಡು ಕರ್ಕೊಂಬಂದ್ಲು. ಅದಾದಮೇಲೆ ನಾನು ಆ್ಯಕ್ಚುಲಿ ಬೈಕ್ನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಅಂದರೆ ತರಕಾರಿ ತೊಗೊಂಬರಕ್ಕೆ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಮತ್ತು ಫಿಲ್ಟ್ರ್ ನೀರು ಈ ಥರ ಏನಾದರೂ ತೊಗೊಂಬರ್ಬೇಕಾದ್ರೆ ಅಷ್ಟೇ ಚಿಕ್ಕ ಪುಟ್ಟ ಕೆಲಸಕ್ಕಷ್ಟೇ ಬೈಕ್ ಯೂಸ್ ಮಾಡೋದು. ಸೊ ಬೈಕ್ ನೋಡಿರಿ ಎಷ್ಟು ಗಲೀಜಾಗೈತೆ ಅಂದ್ರೆ ಒಂದು 6 ತಿಂಗಳದ ಮೇಲೇನೋ ಆಯ್ತು ವಾಶ್ ಮಾಡೇ ಇಲ್ಲ ಅದನ್ನ. ಸೊ ಭಾಳ ಅಂದ್ರೆ ಭಾಳ ಗಲೀಜಾಗಿತ್ತು. ಇವತ್ತು ಸಾಯಂಕಾಲ ಬಂದು ಕ್ಲೀನ್ ಮಾಡಿದ್ರೆ ಆಯ್ತು ಅಂತಂದೇಳಿ ಅಂದ್ಕೊಂಡು ಸ್ವಲ್ಪ ಬಟ್ಟೆ ತೊಗೊಂಡು ಹಾಗೆ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಅಂದರೆ ರೋಡಲ್ಲೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಡಿ ಮಾರ್ಟಿಗೆ ಬಂದ್ವಿ. ಡಿ ಮಾರ್ಟಿಗೆ ಬಂದಾದಮೇಲೆ ಯಾಕೋ ನೋಡ್ತೀನಿ ಇವತ್ತಕ್ಕೆ ಅಷ್ಟು ರಶ್ ಇರಲಿಲ್ಲ. ಅಂದರೆ ಮಧ್ಯಾಹ್ನ 12 ಗಂಟೆ ಆಗಿತ್ತಲ್ಲ ನಾವು ಬಂದಾಗ. ಸೊ ಜನ ಜಾಸ್ತಿ ಇರಲಿಲ್ಲ. ನನ್ನ ಮಗ ನೋಡಿರಿ ಎಲ್ಲರಿಗೆ ಯಾರ್ಯಾರು ಕಾಣ್ತಾರೋ ಅವ್ರಿಗೆಲ್ಲ ಹಾಯ್ ಬಾಯ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಐಟಮ್ಸ್ ಏನು ಜಾಸ್ತಿ ಇರೋಲ್ಲ ತೊಗೊಳ್ಳೋದು. ಸೊ ಬೇಗನೆ ಹೋದ್ರಾಯ್ತು ಅಂತಂದೇಳಿ ಅಂದ್ಕೊಂಡೆ. ಬಟ್ ನನ್ನ ಹೆಂಡತಿ ಇನ್ನೂ ಜಾಸ್ತಿನೇ ಟೈಮ್ ಮಾಡಿದ್ದೆ. ನನ್ನ ಮಗ ನೋಡ್ರಿ ಅವ್ನಿಗೆ ಬಟ್ಟೆ ನೋಡ್ತಾ ಇದ್ದ. ನಾನು ಅವನೇ ನೋಡ್ಕೊಳ್ತಾ ಇದ್ದಾನೇನೋ ಅಂದರೆ ನನಗೆ ಸೈಜ್ ಹಿಡಿದು ನೋಡ್ತಾ ಇದ್ದ, ಸೈಜ್ ಕರೆಕ್ಟ್ ಆಗುತ್ತೆ ಇಲ್ಲ ಅಂಥೇಳಿ. ಸೈಜ್ ಆಗತ್ತಿಲ್ಲ ಅಂತಂದು ಅವ್ರ ಅಪ್ಪ ಹಿಡಿದು ನೋಡೋದು. ಎಲ್ಲ ಐಟಮ್ಸ್ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಆಚೆ ಬಂದ್ವಿ. ಸೊ ನನ್ನ ಮಗ ಐಸ್ ಕ್ರೀಮ್ ಅಂದ್ರೆ ಭಾಳ ಜೀವ. ಅವನು ಐಸ್ ಕ್ರೀಮ್ ತಿನ್ನೋಕ್ಕೆ ಭಾಳ ಇಷ್ಟಪಡ್ತಾನೆ. ಹಂಗೆ ಇದು ಒಂದು ಇವಕ್ಕೆ ಎರಡಕ್ಕೆ ಐಸ್ ಕ್ರೀಮ್ ಒಂದಿದ್ರೆ ಏನು ಬೇಡ. ಸೊ ಐಸ್ ಕ್ರೀಮ್ ಅವ್ರಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂತ ಹೆಂಗಾಗಿದ್ದ ನೋಡಿ ಅವನು. ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ಮತ್ತೆ ಬಿಸಿಲು ಜಾಸ್ತಿ ಇತ್ತು. ಸೊ ಮನೆಗೆ ಬೇಗ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ನಮಗೆ ಬೇರೆ ಹೊಟ್ಟೆ ಹಸಿವಾಗಿತ್ತು. ಸೊ ಅಲ್ಲೇ ಆನ್ ದ ವೇ ಒಂದು ಎಗ್ ರೈಸ್ ಅಂಗಡಿ ಇತ್ತು. ಸೊ ಎಗ್ ರೈಸು ಮತ್ತು ಒಂದು ಪ್ಲೇಟ್ ಗೋಬಿ ತೊಗೊಂಡ್ವಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ ಎಗ್ ರೈಸು ಗೋಬಿನ. ಒಂದು ಸ್ಪೂನ್ ಎಗ್ ರೈಸ್ ತಿಂದರೆ ಒಂದು ಸ್ಪೂನ್ ಗೋಬಿ ತಿಂದು ನೋಡಿರಿ, ಮಸ್ತ್ ಟೇಸ್ಟ್ ಇರುತ್ತೆ. ಸೊ ನಾವು ಯಾವಾಗಲೂ ಜಾಸ್ತಿ ಗೋಬಿ ಮತ್ತು ಎಗ್ ರೈಸೇ ತಿನ್ನೋದೆ. ಅದಾದಮೇಲೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡ್ತೀನಿ ನನ್ನ ಮಗ ನನ್ನ ಪರ್ಸ್ ನಾನು ದುಡ್ಡನ್ನ ಎಸ್ಕೇಪ್ ಮಾಡ್ತಾಯಿದ್ದ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಏನು ಮಾಡಾಕ್ತಿರಿ? ಹಾಂ ಏನು ಮಾಡಾಕ್ತಿರಿ? ಮಮ್ಮಿ ಅಂಗಡಿಗೆ ಹೋಗಕ್ಕೆ ಹೇಳಪ್ಪ. ಅದಕ್ಕೆ ಪಯ್ಯ ತಗೊಂಡಂತನಪ್ಪ. ಹೌದಾ? ರೊಕ್ಕ ಎಸ್ಕೇಪ್ ಮಾಡಾಕ್ತೀನಿ ಮಗನ. ನಂಗ ಪಯ್ಯ ನಂಗೆ ಕೊಡ ಚಿನ್ನಿ, ನಂಗೆ ಕೊಡ ಪ್ಲೀಸ್ ಪೈ ಒಂದ ಕೊಡ ಪಯ್ಯನ. ಸಾಯಂಕಾಲ ಒಂದು 5 ಗಂಟೆ ಏನಾಗಿತ್ತು. ಗಾಡಿ ವಾಶ್ ಮಾಡಬೇಕಿತ್ತು, ಯಾಕಂದರೆ ನಾಳೆ ಕಂಪನಿ ಡ್ಯೂಟಿ ಅಲ್ಲ. ಸೊ ಗಾಡಿ ಗಲೀಜಾಗಿತ್ತು. ಕ್ಲೀನ್ ಮಾಡೋಣ ಅಂತ ಹೊರಗೆ ಬಂದು ನೋಡ್ತೀನಿ ಮಳೆ ಬರ್ತಾಯಿತ್ತು. ಸೊ ಮಳೆ ನಿಂತ ಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಹೇಳಿ ವೇಟ್ ಮಾಡ್ತಾಯಿದ್ದೆ. ಬಟ್ ಮಳೆನೇ ನಿಲ್ಲಿಲ್ಲ ನೈಟ್ವರೆಗೂ. ಸಂಡೇ ಅಲ್ಲ, ಒಂದು ವೀಡಿಯೋನೂ ಮಾಡಿರಲಿಲ್ಲ. ಸೊ ನಾನು ನನ್ನ ಹೆಂಡತಿ ವೀಡಿಯೋ ಮಾಡ್ತಾಯಿದ್ವಿ. ವೀಡಿಯೋನ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಮಗ ಯಾಕೆ ಜಾಸ್ತಿ ಹಠ ಮಾಡ್ತಾಯಿದ್ದ, ಹಸಿವಾಗಿತ್ತೇನ. ಅದಕ್ಕೆ ನನ್ನ ಹೆಂಡತಿ ಮತ್ತು ಅವನಿಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಬಂದ್ಲೆ. ಅವನಿಗೆಲ್ಲ ಊಟ ಮಾಡಿಸಿ ಮಲಗಿಸಿ ಅದಾದಮೇಲೆ ನಾವು ಊಟ ಮಾಡೋಕ್ಕೆ ಬಂದ್ವಿ. ನನ್ನ ಹೆಂಡತಿ ಎಗ್ ಬುರ್ಜ್ ಮಾಡಿದ್ಲು. ಎಗ್ ಬುರ್ಜು ಜೋಳದ ರೊಟ್ಟಿ. ಸೊ ಮುಂಬೈ ಮತ್ತು ಕೋಲ್ಕತ್ತಾ ಮ್ಯಾಚ್ ಇತ್ತಲ್ಲ, ಮ್ಯಾಚ್ ನೋಡ್ಕೊಂತ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟಾಗಿತ್ತು ನಮ್ಮದು ಮಿನಿ ವ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.